ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ದ್ವಾದಶಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಶುಕ್ರನ ಪರಿವರ್ತನೆ ಇದೆ. ಶುಕ್ರಗ್ರಹ ಈ ಜಲರಾಶಿಯನ್ನು ಅಂದರೆ ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥ ಒಂದು ದಿವಸ. ಶುಕ್ರನ ಸಂಕ್ರಮಣ ಇದೆ. ಶುಕ್ರ ಈ ಚಂದ್ರನ ಕ್ಷೇತ್ರದಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಅರ್ಥಿ ಭೀರುಹು ಅಂತ ಹೇಳಿದೆ. ಅಂದರೆ ಹಣಕ್ಕಾಗಿ ಪರದಾಡ್ತಕ್ಕಂಥವನು ಅಂತ ಹೇಳಿದೆ. ಭೀರುಹು ಭಯವನ್ನು ಉಳ್ತಕ್ಕಂಥವನು ಅಂತಲೂ ಹೇಳಿದೆ. ಸ್ವಲ್ಪ ಭಯದ ವಾತಾವರಣ ಉಂಟಾಗುತ್ತೆ ಅಂತ. ಪ್ರಬಲ ಮದ ಶೋಕಶ್ಚ ಶಶಿಭೇ ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾದ ಅಂಶ. ಏನಾಗುತ್ತೆ, ಮದ ಹೆಚ್ಚಾಗುತ್ತೆ. ಮುಖ್ಯವಾಗಿ ಈ ಕಾಮನೆಗಳು, ಬಯಕೆಗಳು, ಮುಖ್ಯವಾಗಿ ಕಾಮನೆ ಅಂತಂದರೆ ಇಚ್ಛೆ ಅಂತ, ಅತಿಯಾದ ಅಪೇಕ್ಷೆ ಉಂಟಾಗ್ತಕ್ಕಂಥದ್ದು, ತನ್ನ ಮೂಲಕ ಶೋಕಕ್ಕೆ ಒಳಗಾಗ್ತಕ್ಕಂಥದ್ದು, ಇದು ಬಹಳ ಅತಿಯಾಗತ್ತೆ ಅಂತ ಹೇಳಿದೆ. ಶುಕ್ರ ಈ ಚಂದ್ರ ಕ್ಷೇತ್ರದಲ್ಲಿ ಈ ಒಂದು ಕರ್ಕಟಕ ರಾಶಿಯಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಈ ರೀತಿಯ ಒಂದು ತೊಡಕನ್ನು ಹೇಳಿದೆ. ಹೆಣ್ಣು ಮಕ್ಕಳಿಗೆ ಈ ಪುರುಷರಿಗೆ ಹೆಣ್ಣು ಮಕ್ಕಳಲ್ಲಿ ಬೇಡದ ತಗಾದೆಗಳನ್ನು ಮಾಡ್ಕೊಂಡು ಬಿಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮತ್ತು ಯಾವುದೋ ಒಂದು ವಸ್ತುವನ್ನು ನಾನು ಅದು ಕೊಂಡುಕೊಳ್ಳೇಬೇಕು, ಅದು ನನಗೆ ಬೇಕು, ಈ ಒಂದು ಹಠ ಹೆಚ್ಚಾಗುತ್ತೆ. ಒಂದು ಸಣ್ಣ ಮೊಬೈಲ್ ಅಥವಾ ಇನ್ಯಾವುದೇ ಒಂದು ಇಚ್ಛೆಯ ವಸ್ತು, ಅದು ವಸ್ತುವೋ ಇನ್ನೇನೋ ಆಗಿರಬಹುದು, ಅದು ಅತಿಯಾಗಿ ಪ್ರಬಲವಾಗಿ ನಮ್ಮನ್ನು ಕಾಡಿಬಿಡುತ್ತೆ. ಆ ಚೌಕಟ್ಟನ್ನು ದಾಟುವ ಹಾಗೆ ಮಾಡಿಬಿಡುತ್ತೆ. ತನ್ಮೂಲಕ ಶೋಕ. ಪ್ರಬಲ ಮದ ಶೋಕಶ್ಚ ಶಶಿಭೇ ಅಂತ ಹೇಳುತ್ತೆ. ಹೀಗಾಗಿ ನಿಮ್ಮ ಯಾವ ಅಪೇಕ್ಷೆಗಳಿದ್ದಾವೆ ಇದಕ್ಕೊಂದು ಚೌಕಟ್ಟನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ ನೀವೇ ಬಲವಂತವಾಗಿ. ಯಾವುದೋ ಒಂದು ಅಪೇಕ್ಷೆ ಆಗ್ತಾಯಿದೆ, ಈ ವಸ್ತು ತೊಗೊಳ್ಬೇಕು, ನಾನು ಈ ಡ್ರೆಸ್ ಕೊಂಡ್ಕೊಳ್ಬೇಕು, ನಾನು ಈ ಅಲಂಕಾರ ಸಾಧನ ತೊಗೊಳ್ಳೇಬೇಕು, ಮೇಕಪ್ ಸೆಟ್. ಪಾಪ ಹೆಣ್ಮಕ್ಳಿಗೆ ಬಹಳ ಇಷ್ಟವಾಗಿ ಇನ್ಯಾರ್ದು ನೋಡ್ಕೊಂಬಂದುಬಿಡ್ತೀವಿ ಶುಭ ಸಮಾರಂಭ ಮತ್ತೊಂದು ಕಡೆಗೆ. ಏನಾಗುತ್ತೆ, ನಾನು ಅದು ಕೊಂಡುಕೊಳ್ಳೇಬೇಕು ರೀ ಅಟ್ ಎನಿ ಕಾಸ್ಟ್ ಅನ್ನೋ ಒಂದು ಅಪೇಕ್ಷೆ ಶುರುವಾಗುತ್ತೆ. ಅಮ್ಮನ ಹತ್ರ ಹೋಗುತ್ತೆ ಅದು ಕಂಪ್ಲೇಂಟು ಅಥವಾ ಈ ಮತ್ತೊಂದು ಅಪೇಕ್ಷೆ ತಾನೇ ಅದು. ಅಲ್ಲಿ ಹೋಗಿ ವಿನಂತಿ ಆಗುತ್ತೆ. ಅದು ವಿನಂತಿ ಬೇಡ, ಈಗ ಸದ್ಯಕ್ಕೆ ಬೇಡ, ಯಾಕೆ ಈಗ ಅವಶ್ಯಕತೆ ಇದೆಯಾ, ಓದ್ಕೋ ಸದ್ಯಕ್ಕೆ. ಅಲ್ಲಿಂದ ಶುರುವಾಗುತ್ತೆ. ಏನಾಗುತ್ತೆ, ಕೊಡಿಸುವವರೆಗೂ ಬಿಡಲ್ಲ ಮಕ್ಕಳಾದರೆ. ಇನ್ನು ದುಡಿಯೋರಾದರೆ 4 ಕಡೆ ಸುತ್ತಾಡುವ ಜನ ನೋಡಿ, 4 ಶಾಪಿಂಗ್ ಶಾಪ್ಗಳನ್ನ ಸುತ್ತಾಡಿಬಿಟ್ರೆ ಏನಾಗುತ್ತೆ, ಅಪೇಕ್ಷೆ ಹೆಚ್ಚಾಗುತ್ತೆ. ಕೊಂಡ್ಕೊಂಡು ನೋಡೇ ಬಿಡೋಣ, ನಾನು ಹೇಗೆ ದುಡಿತಾ ಇದ್ದೀನಲ್ಲ, ಕೊಂಡ್ಕೊಳ್ಳೋಕ್ಕೇನು, ಇದೇ ಮನೇಲಿ 25 ಜೊತೆ ಡ್ರೆಸ್ ಇರ್ತದೆ, ಹಾಕೋದು ಒಂದು ಕ್ಷಣ, ಆದರೂ ಇನ್ನೊಂದು ತೊಗೊಳ್ಳೋಣ ಅಂತಕ್ಕಂಥ ಅಪೇಕ್ಷೆ ಉಂಟಾಗ ಈ ಥರದ್ದು ಜಾಸ್ತಿ ಆಗತ್ತೆ ಅಂತ ಹೇಳಿದೆ. ಶುಕ್ರ ಈ ಒಂದು ಜಲರಾಶಿಯಲ್ಲಿ ಸಂಚರಿಸುವಾಗ ಏನಾಗುತ್ತೆ, ಜಲ ಹೇಗೆ ಹೊಯ್ದಾಡುತ್ತೋ ಅಲೆಗಳು ಹಾಗೆ ತಾನೆ, ಒಂದು ಕ್ಷಣ ಇದ್ದ ಹಾಗೆ ಮತ್ತೊಂದು ಅಲೆ ಇರೋಲ್ಲ. ಹೀಗೆ ಮನಸ್ಸು ಹೊಯ್ದಾಡಿ ಎಲ್ಲ ಕೊನೆಗೆ ಶೋಕ. ಅದು ಕೊನೆಗೂ ಫಲವೂ ಬರೆದುಬಿಟ್ಟಿದೆ ಅಲ್ಲಿ. ಇಷ್ಟೆಲ್ಲ ಜೊತೆ ಶೋಕನೂ ಇದೆಯಪ್ಪ ನಿಮಗೆ ಅಂತ. ಆಮೇಲೆ ಮನಸ್ಸಿಗೆ ಬೇಸರ ಆಗಿ, ಅಯ್ಯೋ ಯಾಕಾದರೂ ತೊಗೊಂಡೋ, ಬೇಕಿತ್ತ, ಎಷ್ಟು ದುಡ್ಡು ಹಾಳು ಮಾಡಬೇಕಾಗಿತ್ತಾ, ಈ ರೀತಿಯ ಒಂದು ಮನಸ್ಸಿಗೆ ತಾಪನೆ ಉಂಟಾಗುತ್ತೆ. ಇಷ್ಟೆಲ್ಲ ಫಲವನ್ನು ಹೇಳಿದೆ, ಶುಕ್ರನ ಸಂಕ್ರಮಣ ಫಲ. ಹೀಗಾಗಿ ಯಾವ್ಯಾವ ರಾಶಿಯವರಿಗೆ ಈ ಫಲ ಅನ್ವಯ ಆಗುತ್ತೆ, ಯಾರ್ಯಾರು ಎಚ್ಚರಿಕೆಯಿಂದ ಇರಬೇಕು, ಇದನ್ನೆಲ್ಲ ರಾಶಿ ಫಲದಲ್ಲಿ ನಾವು ಚಿಂತನೆ ಮಾಡ್ತಾ ಹೋಗೋಣ. ಅಂತೂ ಈ ದಿವಸ ಪ್ರದೋಷವೂ ಇದೆ. ಪ್ರದೋಷ ಪೂಜೆಯಲ್ಲಿ ನೀವೆಲ್ಲ ಭಾಗಿಯಾಗಿ ಸಂಧ್ಯಾಕಾಲದಲ್ಲಿ, ಪ್ರದೋಷ ಅಂದರೆ ಪ್ರದೋಷೋ ರಜನಿ ಮುಖಂ ಅಂತ, ಸಂಧ್ಯೆ ಕಳೆದು ರಾತ್ರಿ ಪ್ರಾರಂಭವಾಗುವ ಆ ಕಾಲವನ್ನು ಪ್ರದೋಷ ಕಾಲ ಅಂತ ಕರೀತಾರೆ. ಆ ಕಾಲದಲ್ಲಿ ಸಾಂಬ ಸದಾಶಿವರ ಪ್ರಾರ್ಥನೆ ಮಾಡಿದ್ರೆ
ಬಹಳ ವಿಶೇಷವಾದ ಶಕ್ತಿ ನಮ್ಮೊಳಗೆ ಬರುತ್ತೆ. ಇಂಥ ಈ ಇಚ್ಛಾ ಒಂದು ನಮ್ಮನ್ನು ಮಾಯ ಇದೆಯಲ್ಲ, ಬೇಕು 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 ಅಂತಕ್ಕಂಥದ್ದು ಕಡಿವಾಣ ಹಾಕಲಿಕ್ಕೆ ಕಾಮಾರಿಯಾಗಿರ್ತಕ್ಕಂಥವನು, ಕಾಮನೆಗಳನ್ನು ಸೀಳಿ ಹಾಕಲಿಕ್ಕೆ ಕಾಮಾರಿ ಪರಮೇಶ್ವರ, ಕಾಮವನ್ನು ಸೀಳಿದಂತಕ್ಕಂಥವನು, ಮದನನ್ನು ಸಂಹಾರ ಮಾಡಿದಂಥವನು ಯಾರಂದರೆ ಪರಶಿವ. ಅವನ ಪ್ರಾರ್ಥನೆ ಬೇಕಲ್ವ ನೋಡಿ. ಒಂದು ಕಡೆ ಶುಕ್ರ ಸಂಕ್ರಮಣ ಆಗ್ತಾ ಇದೆ, ಮತ್ತೊಂದು ಕಡೆ ಅವನ ಫಲ ಯಾವುದು ಶೋಕ ಬರ್ತದೋ ಅದನ್ನು ನಿವಾರಣೆಗೆ ಪ್ರದೋಷ ಪೂಜೆ ಇದೆ. ಹೀಗಾಗಿ ಯಾರು ಈ ದಿವಸ ಪ್ರದೋಷ ಪೂಜೆಯಲ್ಲಿ ಭಾಗಿಯಾಗಿ ಮನಸ್ಸಾರೆ ಈಶ್ವರನಿಗೆ ಬೇಕಾಗಿರೋದು ಇಷ್ಟೇ, ಕಿಂಚಿತ್ ಒಂದು ದಳ ಸಮರ್ಪಣೆ ಮಾಡಿ, ಬಿಲ್ವದಳ, ಈಶ್ವರ ನಿಮಗಾಗೋ ಶೋಕವನ್ನು ನಿವಾರಿಸಿಬಿಡ್ತಾನೆ. ಅರ್ಧನ್ ದ್ರಾವಯತಿ ಇತಿ ರುದ್ರ ಅಂತ, ಆ ಅಳುವನ್ನು ಒರೆಸ್ತಕ್ಕಂಥವನು, ಅಳಬೇಡ ಅಂತ. ಅದು ಆಗಬೇಕಾಗಿದ್ದು ಈಶ್ವರನ ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ಈ ದಿವಸ ತಪ್ಪದೆ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಸಾಧ್ಯವಾದವರು ಮಾಡಿ ಮನಸ್ಸಿಂದ ಪ್ರಾರ್ಥನೆ ಮಾಡಿ, ನನ್ನ ಇಚ್ಛೆ ನನ್ನ ಕಣ್ಣಲ್ಲಿ ನೀರು ತರಿಸದಿರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರೀತಿ ಅವರು ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/4/1999, ಸಮಯ 6:28 ಸಂಜೆ. ಅವರ ಪ್ರಶ್ನೆ, ತಾಯಿ ಆಗ್ತಾ ಇದ್ದೀನಿ, ಆರೋಗ್ಯ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪ್ರೀತಿಯವರ ಪ್ರಶ್ನೆ ಹೇಗಿದೆ, ನನ್ನ ಸ್ಥಿತಿಲಿ ಹೇಗಿರ್ತೀನಿ ಅಂತ ಕೇಳಿದ್ದಾರೆ. ಪಾಪ ನೋಡೋಣ. ಅವರ ನೀವು ಹಾಗೂ ನಿಮ್ಮ ಮಗು ನೋಡಿ, ತಮ್ಮದು ಕನ್ಯಾ ಲಗ್ನದಿಂದ ಈ ಭಾಗ್ಯಸ್ಥಾನದ ಅಧಿಪತಿ ಶುಕ್ರ ಅಷ್ಟಮದಲ್ಲಿ ಶನಿಯುಕ್ತನಾಗಿದ್ದಾನೆ. ಪಂಚಮದಲ್ಲಿ ಕೇತು ಇರತಕ್ಕಂಥದ್ದು. ಪಂಚಮಾಧಿಪತಿ ನಷ್ಟಸ್ಥಾನದಲ್ಲಿದ್ದಾನೆ. ಆತಂಕಕ್ಕೊಳಗಾಗಬೇಡಿ. ಈ ಸಂದರ್ಭದಲ್ಲಿ ನಿಮಗೆ ತುಂಬ, ನೀವು ಕೇಳಿದ್ರಿ ಪಾಪ, ತುಂಬ ನೀವು ಒಂದು ಮನಸ್ಸಿನಿಂದ ಒಂದು ಪ್ರಶ್ನೆ ಕಳಿಸಿದ್ದೀರ. ಹೇಗೆ ತಾಯಿಯ ಸ್ಥಿತಿ ಆಗ್ತಕ್ಕಂಥದ್ದು ಇದೆಯಲ್ಲ, ಅದೇ ಒಂದು ತಪಸ್ಸು. ಈಗ ನೀವು ತಪೋ ಕಾಲದಲ್ಲಿದ್ದೀರಾ. ಹೀಗಾಗಿ ಇದು ಮತ್ತಷ್ಟು ಬಹಳ ಶಾಂತವೂ ಸುಂದರವೂ ಆಗಬೇಕು, ಒಂದು ಸಂಪೂರ್ಣವಾದ ಫಲವೇ ಆಗಬೇಕು ಅನ್ನುವ ನಿರೀಕ್ಷೆಯಲ್ಲಿರ್ತಕ್ಕಂಥ ತಮಗೆ ಈ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ಹೀಗಾಗಿ ತಾವು ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ ಮತ್ತು ಸಾಯಂಕಾಲದಲ್ಲಿ 3 ಕಾಲ, ತ್ರಿಕಾಲದಲ್ಲೂ ಕೂಡ ನೀವು ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ, ಸಾಧ್ಯವಾದರೆ ಹೇಳ್ಕೊಳ್ಳಿ. ಇದು ಎಂಥ ಫಲ ಕೊಡುತ್ತೆ ಅಂತಂದರೆ ನೀವು ಇದನ್ನು ಅನುಭವಿಸ್ತೀರ. ಮನಸ್ಸಾರೆ ಕೇಳಿ, ಸುಮ್ಮನೆ ಏನೋ ಹಾಕ್ಕೊಂಡು ಇನ್ನೇನೋ ಮೊಬೈಲ್ ನೋಡ್ತಾ ಇದ್ದೀನಿ ಮತ್ತೊಂದು ಮಾಡಬೇಡಿ. ದಯವಿಟ್ಟು ಕೇಳುವಾಗ ಮನಗಳಲ್ಲೆಲ್ಲ ಆ ಒಂದೊಂದು ನಾಮಾವಳಿಯು ತುಂಬಿಕೊಳ್ಬೇಕು. ನೀವು ಮಾಡಿ ನೋಡಿ, ನಿಮಗೆ ಎಂಥ ನೀವು ಹೇಳಿದಿರಲ್ಲ ಹೇಗಿರುತ್ತೆ ಅಂತ, ಸೌಖ್ಯವಾಗಿರುತ್ತೆ ಈ ಒಂದು ಬಲದ ಮೇಲೆ. ಹೀಗಾಗಿ ತಾವು ಈಗ ಆತಂಕ ಬೇಡ. ಈಗ ಗುರುವಿನ ಭುಕ್ತಿ ನಡೀತಾ ಇದೆ ತಮಗೆ. ಹೀಗಾಗಿ ಗುರು ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾದ ಸ್ವಕ್ಷೇತ್ರದಲ್ಲಿದ್ದಾನೆ. ಯಾವಾಗ ಹಂಸಯೋಗ ನಡೀತಾ ಇದೆ, ಹಂಸಯೋಗದ ಫಲದಲ್ಲಿ ಗುರು ವಸ್ತುತಃ ಪುತ್ರಕಾರಕ. ಹೀಗಾಗಿ ಒಳ್ಳೆಯ ಕಾಲದಲ್ಲಿದ್ದೀರ ತಾವು. ಈ ಸಂದರ್ಭದಲ್ಲಿ ವಿಷ್ಣುವಿನ ಸಹಸ್ರನಾಮ ತುಂಬ ಸಹಾಯ ಆಗುತ್ತೆ. ಮಾಡಿ, ಚೆನ್ನಾಗಿರ್ತೀರ, ಚೆನ್ನಾಗಿರುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಾಗಶ್ರೀ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/9/1996, ಸಮಯ 6:45 ಬೆಳಗ್ಗೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗಶ್ರೀ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ಮೇಷರಾಶಿ, ಭರಣಿ ನಕ್ಷತ್ರ, ಮೇಷರಾಶಿ, ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ವಿವಾಹ ಸ್ಥಾನ, ಅದು ಗುರು ವಿವಾಹದ ಅಧಿಪತಿ. ಅವನು ತುಂಬ ಚೆನ್ನಾಗಿದ್ದಾನೆ. ನಿಮ್ಮ ಜಾತಕದಲ್ಲಿ ಗುರು ಧನು ರಾಶಿಯಲ್ಲಿದ್ದಾನೆ. ಸ್ವಕ್ಷೇತ್ರ ತುಂಬ ಒಳ್ಳೆಯದು. ಮತ್ತು ಅಲ್ಲಿ ಸಪ್ತಮ ಸ್ಥಾನದಲ್ಲಿ ಮೀನರಾಶಿ ನಿಮ್ಮ ಸಪ್ತಮ ಸ್ಥಾನ, ವಿವಾಹ ಸ್ಥಾನ ಮೀನ, ಅಲ್ಲಿ ಶನಿಕೇತುಗಳಿದ್ದಾರೆ. ಹೀಗಾಗಿ ಈ ಗ್ರಹಗಳು ಕಲತ್ರಭೇ ಪಾಪ ಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಮಾತು. ಹೀಗಾಗಿ ಆ ಶನಿಶ್ಚರ ಮತ್ತು ಕೇತು, ಈ 2 ಗ್ರಹ ಶಾಂತಿ ಬೇಕು. ಇದನ್ನು ದಯವಿಟ್ಟು ಮಾಡಿಸಿ, ಇದರಿಂದ ಅನುಕೂಲ ಉಂಟಾಗುತ್ತೆ. ವಸ್ತುತಃ ಲಗ್ನಾಧಿಪತಿ ಬುಧನು ವ್ಯಯದಲ್ಲಿದ್ದಾನೆ. ಹೀಗಾಗಿ ಬುಧ ಶಾಂತಿಯೂ ಬೇಕು. ಈ 3 ಗ್ರಹಗಳಿಗೆ ಜಪಸಹಿತವಾದ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಸ್ವಲ್ಪ ತೊಡಕಿರುವಾಗ ಅದರ ನಿವಾರಣೆಗೆ ಜಪಸಹಿತವಾದ ದಾರಿ ಒಳ್ಳೆಯದು ಅಂತ ಹೇಳುತ್ತೆ. ಹೀಗಾಗಿ ಅದನ್ನು ಮಾಡಿಸಿ. ನನಗನ್ಸುತ್ತೆ ನಿಮಗೀಗ ಶುಕ್ರನ ಕಾಲ ನಡೀತಾ ಇದೆ, ಶುಕ್ರ ಭುಕ್ತಿ ನಡೀತಾ ಇದೆ. ವಿವಾಹಕ್ಕೆ ಇದು ಒಳ್ಳೆಯ ಕಾಲ.
ನಿಮಗೆ ಸಂಪೂರ್ಣ ವಿವಾಹಕ್ಕೆ ಈಗ ಪಕ್ವವಾದ ಕಾಲ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ದೋಷ ನಿವಾರಣೆ ಮಾಡ್ಕೋಬೇಕು ಅಷ್ಟೇ. ಅದನ್ನು ಮಾಡಿಸಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಹರೀಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/9/2000, ಸಮಯ 7 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಹರೀಶ್ ಅವರ ಪ್ರಶ್ನೆ ಅದು ವೃತ್ತಿ ಬಗ್ಗೆ ಕೇಳಿದಾರಲ್ಲ, ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದ್ದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಬಲಹೀನ, ದುರ್ಬಲನಾಗಿದ್ದಾನೆ. ಈಗಷ್ಟೇ ನಾ ಹೇಳಿದೆ ಶುಕ್ರ ಕರ್ಕಟಕಕ್ಕೆ ಬೇರೆ ಸಂಚರಿಸ್ತಾನೆ ಅಂತ. ಕರ್ಕಟಕ ರಾಶಿಗೆ ಸಂಚರಿಸುವ ಶುಕ್ರ ನಿಮಗೆ ನಿಮ್ಮ ಲಗ್ನಕ್ಕೆ ವ್ಯಯಸ್ಥಾನ. ಹೀಗಾಗಿ ಈ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗುವ ಲಕ್ಷಣ ಇದೆ. ಹೀಗಾಗಿ ನೀವು ಪಾಪ ಹುಡುಕ್ತಕ್ಕಂಥದ್ದೇ ಆಗಬಹುದು, ಅಲೆದಾಟ ಆಗುತ್ತೆ, ಎಲ್ಲೋ ಕಡೆ ಒಳ್ಳೆ ಕಡೆ ಸಿಗದೇ ಹೋಗುತ್ತೆ. ಹೀಗೆ ಇದಕ್ಕೆ ನೀವು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸ್ತಕ್ಕಂಥದ್ದು ಅದು ತುಂಬ ಒಳ್ಳೆಯದು. ನಿಮ್ಮ ಎಲ್ಲ ಬಗೆಯ ಸಿದ್ಧಿಪ್ರದವಾಗಿರತಕ್ಕಂಥ ಒಂದು ಸಾಧನ ಶಕ್ತಿ ಅದು. ಹೀಗಾಗಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ದಯವಿಟ್ಟು ಮಾಡಿಸಿ ಶೀಘ್ರದಲ್ಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರೋಹನ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/7/2015, ಸಮಯ 4 ಗಂಟೆ 14 ಸಂಜೆ. ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರೋಹನ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಲ್ವ. ಜಾತಕ ನೋಡೋಣ. ನಿಮ್ಮದು ವೃಶ್ಚಿಕ ಲಗ್ನ. ಲಗ್ನದ ಅಧಿಪತಿ ಕುಜ ಅಷ್ಟಮದಲ್ಲಿದ್ದಾನೆ, ಲಗ್ನದಲ್ಲಿ ಶನಿ ಇದ್ದಾನೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಆತ ಶತ್ರುಕ್ಷೇತ್ರದಲ್ಲಿದ್ದಾನೆ. ತಾವು ನವಗ್ರಹ ಶಾಂತಿ ಮಾಡಿಸಿ ದುರ್ಗಾದೀಪ ನಮಸ್ಕಾರ ಮಾಡಿಸೋದು ತುಂಬ ಒಳ್ಳೆಯದು. ವ್ಯಯಾಧಿಪತಿ ಕಾಲ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆರೋಗ್ಯದ ಕಡೆಗೆ. ಇದು ತುಂಬ ಸಹಾಯವಾಗುತ್ತೆ. ನವಗ್ರಹ ಶಾಂತಿ ಮತ್ತು ದುರ್ಗಾದೀಪ ನಮಸ್ಕಾರ ದಯವಿಟ್ಟು ಇದನ್ನು ಮಾಡಿಸಿ ಆರೋಗ್ಯ ದೃಷ್ಟಿಯಿಂದ. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಅನುಕೂಲ ಚೆನ್ನಾಗಿದೆ. ಪಂಚಮಾಧಿಪತಿ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಗುರು ಮಿತ್ರಕ್ಷೇತ್ರದಲ್ಲಿದ್ದಾನೆ. ತುಂಬ ಒಳ್ಳೆಯದು. ಸಾಧನೆಗೆ ಅವಕಾಶ ಇದೆ. ಮೊದಲು ಆರೋಗ್ಯ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಹೀಗಾಗಿ ಶರೀರ ಘಟ ಇದ್ದರೆ ಮಠ ಅಂತ ಒಂದು ಮಾತು. ಅಂದರೆ ವ್ಯಕ್ತಿ ಇದ್ದರೆ ಏನೋ 4-6 ಮಠಗಳನ್ನೇ ಸ್ಥಾಪನೆ ಮಾಡಿಬಿಡಬಹುದು. ಆ ಮಟ್ಟಕ್ಕೆ ವ್ಯಕ್ತಿ ಬೇಕಾಗುತ್ತೆ. ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ ಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಚಂದ್ರ, ಶುಕ್ರ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಈಗ ಶುಕ್ರನ ಸಂಚಾರ ಇದೆ, ಶುಕ್ರನ ಸಂಕ್ರಮಣ ಇದೆ ಈ ದಿವಸ. ಇಲ್ಲಿಗ ಕರ್ಕಟಕ ರಾಶಿಯಲ್ಲಿ ಈಗಾಗಲೇ ಬುಧ ಇರತಕ್ಕಂಥದ್ದು. ಬುಧ ಶುಕ್ರರ ಯುತಿ ಏರ್ಪಾಡಾಗುತ್ತೆ. ಇನ್ನು ರವಿ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ. ಅದು ಸಿಂಹರಾಶಿಯಲ್ಲಿ, ಕುಜ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಮಾಂದಿ ಉದಯಾಗಿರ್ತಕ್ಕಂಥದ್ದು ಈ ದಿವಸ ತುಲಾ ರಾಶಿಯಲ್ಲಿ, ರಾಹು ಶನೈಶ್ಚರರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ಈ ಶುಕ್ರನ ಸಂಚಾರ ಚತುರ್ಥಕ್ಕೆ ಬಂದಾಗ ಬಂಧು ಬಾಂಧವರಲ್ಲಿ ಒಳ್ಳೆಯ ಉತ್ತಮ ಒಡನಾಟ ಚೆನ್ನಾಗಿರುತ್ತದೆ. ಜಲೋತ್ಪನ್ನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮತ್ತು ಈ ದಿವಸ ಪ್ರಯಾಣಗಳಿಗೆ ಹೆಚ್ಚಿನ ಆಸಕ್ತಿ ಬಂದುಬಿಡ್ತದೆ. ಮತ್ತು ಕಲೆಯಲ್ಲಿ ಆಸಕ್ತಿ ಉಂಟಾಗುತ್ತೆ. ಸಂಗೀತ ಮಾಧುರ್ಯ, ಅಲ್ಲಿ ಶಾಸ್ತ್ರೀಯ ಗಾನ, ವಿನೋದ, ಕುಶಲ ಇದೆಲ್ಲ ಹೇಳಿದೆ. ಹೀಗಾಗಿ ಅನುಕೂಲ ಉಂಟಾಗ್ತಕ್ಕಂಥದ್ದು. ಈ ಥರ ಒಂದು ಕಲಾಸಕ್ತಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ವಾತಾವರಣ ಚೆನ್ನಾಗಿದೆ. ಈ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಬರ್ತದೆ, ಭಿನ್ನಾಭಿಪ್ರಾಯ, ಮನಸ್ಸಿಗೆ ಬೇಸರ, ಈ ಥರದೊಂದು ಲಕ್ಷಣ ಇದೆ. ಹೀಗಾಗಿ ಹುಷಾರು ಈ ದಿವಸ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ತೃತೀಯಕ್ಕೆ ಹೋಗ್ತಾನೆ ಶುಕ್ರ. ತೃತೀಯದಲ್ಲಿ ಶುಕ್ರನಿಗೆ ಸ್ವಲ್ಪ ಬಲ ಕಡಿಮೆ ಇರ್ತದೆ. ಹೀಗಾಗಿ ಸಹೋದರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಆದರೆ ಏನು ತೀರಾ ಅಂಥ ತೊಂದರೆ ಏನೂ ಇಲ್ಲ. ದ್ವಿತೀಯದ ಗುರು ಚಂದ್ರ ಯುತಿ ಇದೆ. ಈ ದಿವಸ ತುಂಬ ಚೆನ್ನಾಗಿದೆ. ನಿಮಗೆ ಒಳ್ಳೆಯ ಸುಗ್ರಾಸ ಭೋಜನ, ಒಳ್ಳೆಯ ಮಾತಿನ ಕೌಶಲ್ಯ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ, ಉಪನ್ಯಾಸಕರಿಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಒಳ್ಳೆಯ ಫಲವನ್ನು ಕಾಣಬಹುದು. ಈ ದಿವಸ ಸಂಗಾತಿಯಲ್ಲೂ ಅನುಕೂಲದ ಒಂದು ವಾತಾವರಣ, ಸಾಮರಸ್ಯದ ಭಾವನೆ, ವೃತ್ತಿಯಲ್ಲಿ ಅನುಕೂಲ, ಈ ಥರದ್ದೆಲ್ಲ ಚೆನ್ನಾಗೇ ಇದೆ ಈ ದಿವಸ. ಸ್ವಲ್ಪ ಸಾಲ ಶತ್ರುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಇದ್ರ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನು ಈ ದಿವಸ ಪ್ರಾರ್ಥನೆಗೆ, ಈ ದಿವಸ ನೀವು ದುರ್ಗಾ ಪ್ರಾರ್ಥನೆಯನ್ನೇ ಮಾಡಿ ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿವಸ ದ್ವಿತೀಯಕ್ಕೆ ಹೋಗ್ತಾನೆ ಶುಕ್ರ. ದ್ವಿತೀಯದಲ್ಲಿ ಶುಕ್ರ ಬುಧರು ಸೇರಿದ್ರೆ ಶಾಸ್ತ್ರೀಯ ಗಾನ
ಹಾಸ್ಯ ವಿನೋದ ರಸಿಕಃ ಅಂತೆಲ್ಲ ಹೇಳಿದೆ. ಅದು ಕರ್ಕಟಕ ರಾಶಿಯವರೆಗೂ ಅನ್ವಯ ಆಗುತ್ತೆ. ಚೆನ್ನಾಗಿ ಮಾತಾಡ್ತಕ್ಕಂಥ ಕೌಶಲ್ಯ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ, ಸಂಗೀತಜ್ಞರಿಗೆ, ಕಾವ್ಯ ಶಾಸ್ತ್ರ ಆಸಕ್ತರಿಗೆ ತುಂಬ ಚೆನ್ನಾಗಿದೆ. ಮಾತುಗಾರರಿಗೆ ಒಳ್ಳೆಯ ಲಕ್ಷಣ, ಶಿಲ್ಪಶಾಸ್ತ್ರಗಳಿಗೆ ಮತ್ತು ವಸ್ತ್ರ ಅಲಂಕಾರ ಇರತಕ್ಕಂಥ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ಮಾತು ತುಂಬ ಚೆನ್ನಾಗಿರ್ತದೆ. ಇನ್ನು ಸಂಗಾತಿಯ ಸಾಮರಸ್ಯ ಅನುಕೂಲಕರವಾಗಿದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಮನಸ್ಸು ಸ್ವಲ್ಪ ಚಂಚಲವಾಗೋ ಸಾಧ್ಯತೆ ಈ ದಿವಸ. ಸ್ವಲ್ಪ ಅಪ್ಸೆಟ್ ಆಗ್ತೀರಾ. ಸ್ವಲ್ಪ ಮನಸ್ಸಿಗೆ ಮನಸ್ತಾಪ ಉಂಟಾಗುವ ಒಂದು ಘಟನೆ ನಡೆಯುತ್ತೆ ಈ ದಿವಸ. ಸ್ವಲ್ಪ ಹುಷಾರು. ಇದರ ನಿವಾರಣೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಗೆ ಬರ್ತಾನೆ ಶುಕ್ರ ಬುಧರ ಯುತಿ ಇದೆಯಲ್ಲ, ಅದಕ್ಕೆ ಏನು ಹೇಳಿದೆ ಅಂದರೆ ಶಾಸ್ತ್ರೀಯ ಗಾನ ವಿನೋದ ಹಾಸ್ಯ ರಸಿಕಃ ಶುಕ್ರೇಶ ಚಂದ್ರಾತ್ಮಜೇ ಅಂತ ಹೇಳುತ್ತೆ. ಶುಕ್ರ ಚಂದ್ರನ ಮಗನಾದ ಬುಧನ ಜೊತೆಗೆ ಸೇರಿದಾಗ, ಚಂದ್ರಾತ್ಮಜೆ ಸೇರಿದಾಗ ಶಾಸ್ತ್ರ ಪಟುಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು, ಶಾಸ್ತ್ರ ವಿಚಾರಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು, ಗಾನ ವಿನೋದ ಹಾಡುಗಾರಿಕೆ ಕೇಳಿಸ್ಕೊಳ್ತಕ್ಕಂಥದ್ದು, ಮನೆಯಲ್ಲೇ ಒಂದು ಸಣ್ಣ ಮ್ಯೂಸಿಕ್ ಹಾಕ್ಕೊಂಡು ಏನು ಸಂತೋಷವಾಗಿದ್ದೀನಿ ಅಥವಾ ಇನ್ಯಾವುದೋ ಒಂದು ಕಾನ್ಸರ್ಟ್ಗಳನ್ನು ಅಟೆಂಡ್ ಮಾಡ್ತಕ್ಕಂಥದ್ದು, ಇವುಗಳೆಲ್ಲ ಮನಸ್ಸಿಗೆ ಹಿತವಾಗುತ್ತೆ. ಅಂಥ ಕ್ಷೇತ್ರಗಳಲ್ಲಿ ಹೆಚ್ಚು ತೊಡಗತಕ್ಕಂತಹ ಸಾಧ್ಯತೆ. ಹಾಸ್ಯರಸಿಕ, ಹಾಸ್ಯದಲ್ಲಿ ಇರ್ತಕ್ಕಂಥ, ಹಾಸ್ಯದಲ್ಲಿ ಏನು ಆಸಕ್ತಿ ಬರ್ತಕ್ಕಂಥದ್ದು, ನೀವು ಹಾಸ್ಯ ಮಾಡ್ತಕ್ಕಂಥದ್ದು, ಇನ್ನೊಬ್ಬರು ನಗಿಸ್ತಕ್ಕಂಥದ್ದು. ಸುಮ್ಮನೆ ಮನೆಯಲ್ಲಿ ಒಂಥರ ಗಂಭೀರವಾಗಿರೋ ಬದಲಿಗೆ 4 ನಗೆ ಚಟಾಕಿಯನ್ನು ಮಾಡಿದ್ರೆ ವಾತಾವರಣವೂ ತಿಳಿಯಾಗಿರ್ತದೆ. 4 ಬಂದವರು, ಕೂತ್ಕೊಂಡವರು, ಪಕ್ಕದವರು, ಅವರು ಖುಷಿಯಾಗಿರ್ತಾರೆ. ಆ ರೀತಿ ಒಂದು ಮನಸ್ಸು ನಿಮಗೆ ಅಂಥದ್ದೊಂದು ಪ್ರಜ್ಞೆ ಉಂಟಾಗುತ್ತೆ ನಿಮಗೆ. ಚೆನ್ನಾಗಿದೆ ಇವರ ಬುಧನೂ ಸೇರಿಬಿಟ್ರೆ ಬಹಳ ಒಳ್ಳೆಯದು ಅಂತ. ಸ್ವಲ್ಪ ಹೆಚ್ಚು ಖರ್ಚು ಮಾಡ್ತಾರೆ. ಇಂಥವುಗಳಿಗೆ ಹೆಚ್ಚು ಖರ್ಚು ಆಗುತ್ತೆ. ವ್ಯಾಧಿಪತಿ ಬೇರೆ ಅಲ್ಲ ಬುಧ. ಹೀಗಾಗಿ ನಾನೇನೋ ಒಂದು ಇನ್ಸ್ಟ್ರೂಮೆಂಟ್ ತೊಗೋಬೇಕು, ನಾನೇನೋ ಒಂದು ತೊಗೋಬೇಕು, ಈ ಥರದ್ದು ಒಂದು ಆಸಕ್ತಿ ಬರುತ್ತೆ. ಇನ್ನು ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ನಿಮಗೆ ಪ್ರಯಾಣದಲ್ಲಿ ದಿವಸ ತೊಂದರೆ ಉಂಟಾಗಬಹುದು, ಹುಷಾರು. ಬಂಧುಗಳಲ್ಲಿ ಸ್ವಲ್ಪ ತೊಡಕು, ತೊಂದರೆಗಳು, ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಈ ದಿವಸದ ಮಟ್ಟಿಗೆ. ಹೀಗಾಗಿ ಹೆಚ್ಚು ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ವಸ್ತುತಃ ಚತುರ್ಥಾಧಿಪತಿ ಜನ್ಮಕ್ಕೆ ಬಂದಾಗ ಗೃಹ ನಿರ್ಮಾಣ, ವಾಹನ ಖರೀದಿ ಮಾಡ್ತಕ್ಕಂಥ ಮನಸ್ಸು, ವಿಹಾರದ ಪ್ರಯಾಣ ಇವೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಹೆಚ್ಚಿನ ವ್ಯಯ ಉಂಟಾಗುತ್ತೆ. ಕಲೆಗಾಗಿ ನೀವು ಹೆಚ್ಚು ಖರ್ಚು ಮಾಡ್ಕೊಳ್ತಕ್ಕಂಥದ್ದು, ಏನೋ ಕೊಂಡುಕೊಳ್ತಕ್ಕಂಥದ್ದು ಅಥವಾ ಇನ್ಯಾರಿಗೋ ಕೊಡಿಸ್ತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ ಇದೆ. ಯಾವುದೋ ಸಿನಿಮಾ ಈ ಥರದ್ದೇನೋ ಮನರಂಜನೆ ಬೇಕಾಗಿರ್ತಂಥ ವಿಷಯಗಳಿಗೆ ಹೆಚ್ಚು ಖರ್ಚು ಮಾಡ್ತೀರಾ. ಅದರಿಂದ ಆನಂದವೂ ಇದೆ ನಿಮಗೆ, ಯೋಚನೆ ಮಾಡಬೇಕಾದಿಲ್ಲ. ಈ ದಿವಸ ಸ್ವಲ್ಪ ಭಯ ಇದೆ, ಸ್ವಲ್ಪ ಸಹೋದರಲ್ಲಿ ಮನಸ್ತಾಪ, ಆತಂಕದ ವಾತಾವರಣ ಇರ್ತದೆ ಈ ದಿವಸ. ಸ್ವಲ್ಪ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅತಿಯಾದ ಪರಿಶ್ರಮ ಉಂಟಾಗುತ್ತೆ ಇವತ್ತಿನಿಂದ. ಸ್ವಲ್ಪ ಹುಷಾರು, ಎಚ್ಚರಿಕೆ ತಗೊಳ್ಳಿ. ಕೆಲಸ ಬಿಟ್ಬಿಡ್ತಕ್ಕಂಥದ್ದು, ಇನ್ನೇನೋ ಬೇರೆ ಪ್ರವೃತ್ತಿ ಮಾಡ್ತಕ್ಕಂಥದ್ದು, ಇನ್ಯಾವುದೋ ಆಸಕ್ತಿ ಬಂದುಬಿಡ್ತಕ್ಕಂಥದ್ದು, ಯಾಕೋ ಕೆಲಸ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಈ ಥರದ್ದೆಲ್ಲ ಮನಸ್ಸು ಬಂದುಬಿಡುತ್ತೆ. ಇದಕ್ಕೆ ನೀವು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಮೊಸರು ದಾನ ಮಾಡಿ, 1 ತಿಂಗಳ ಕಾಲ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಧನಾಧಿಪತಿ ವಾಗಾಧಿಪತಿ ಲಾಭದಲ್ಲಿದ್ದಾಗ ನಿಜವಾಗಿ ನಿಮಗೆ ಅದರಿಂದ ಕಲಾವಿದರಿಗೆ ಲಾಭದಾಯಕವಾಗಿದೆ. ಹೊಸ ಕಲೆಗಳಲ್ಲಿ ಆಸಕ್ತಿ ಬರುತ್ತದೆ, ಹೊಸದನ್ನು ಕಲಿತಕ್ಕಂಥ ಒಂದು ಶ್ರದ್ಧೆ ಉಂಟಾಗುತ್ತೆ, ತನ್ಮೂಲಕ ಅದರಿಂದ ಲಾಭವೂ ಬರುತ್ತೆ. ಹಿರಿಯರಿಂದ ಒಳ್ಳೆಯ ಹಿತವಚನ ಕೇಳ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಈ ದಿವಸ ಸ್ವಲ್ಪ ಕೋಪ ಮಾಡ್ಕೊಳ್ತೀರ, ಈ ದಿವಸ ಸ್ವಲ್ಪ ಖಾರವಾಗಿರ್ತೀರ, ಈ ದಿವಸ ಸ್ವಲ್ಪ ನಿಮಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಕುಟುಂಬದವ್ರ ಜೊತೆ ಘರ್ಷಣೆ ಗಲಾಟೆ ಸಾಧ್ಯತೆ ಇದೆ ಈ ದಿವಸ. ಇವತ್ತಿನ ಮಟ್ಟಿಗೆ ಎಚ್ಚರಿಕೆ ಬೇಕು. ಈ ದಿವಸ ನೀವು ತಪ್ಪದೆ ಸರಸ್ವತಿ ಪ್ರಾರ್ಥನೆ, ಆ ಶೃಂಗೇರಿ ಶಾರದಮ್ಮನ ಸ್ಮರಣೆ ಮಾಡಿಕೊಳ್ಳಿ. ಅನ್ನಪೂರ್ಣೇಶ್ವರಿ, ಆ ಆದಿಶಕ್ತ್ಯಾತ್ಮಿಕೆ ಹೊರನಾಡು ಅನ್ನಪೂರ್ಣೇಶ್ವರಿ ಸ್ಮರಣೆ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಬಲ ಬರುತ್ತೆ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಕೌಶಲ್ಯ ಬಂದುಬಿಡುತ್ತೆ. ಯಾವುದೋ ಒಂದು ಕಲಾವಿದರಿಗಂತೂ ಸಂಗೀತಜ್ಞರು ಹೇಳ್ಕೊಡ್ತಾ ಇದ್ರೆ ಪಾಠ ಅವ್ರು ಕೇಳ್ತಾ ಇರೋಣ ಅನಿಸುತ್ತೆ. ಆ ರೀತಿಯ ಒಂದು ಕೌಶಲ್ಯ ಉಂಟಾಗುತ್ತೆ ಬುಧನಿಂದಾಗಿ, ಶುಕ್ರನ ಸಂಯೋಗತೆಯಿಂದಾಗಿ. ಮತ್ತು ಹೆಚ್ಚಿನ ಈ ವಸ್ತ್ರ ಖರೀದಿ ಮಾಡ್ತಕ್ಕಂಥದ್ದು, ಅಲಂಕಾರ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಆಸಕ್ತಿ ಬರುತ್ತೆ. ಅಂಥ ಕೆಲಸ ಮಾಡೋರಿಗೆ ಕೌಶಲ್ಯಯುತವಾಗಿದೆ ಈ ದಿವಸ. ಶಿಲ್ಪಶಾಸ್ತ್ರಜ್ಞರು ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ವೃತ್ತಿಯಲ್ಲಿ ಒಂದು ಹೊಸ ರೀತಿಯ ಹೊಸ ಬಗೆಯಲ್ಲಿರ್ತದೆ. ಈ ರೀತಿಯಲ್ಲಿ ಅನುಕೂಲಕರವಾಗಿದೆ. ವೃತ್ತಿಯಲ್ಲಿ ಪರಸ್ಪರ ಆಕರ್ಷಣೆಯೂ ಆಗಿಬಿಡಬಹುದು. ಸ್ತ್ರೀ ಪುರುಷರಿಗೆ ಎಚ್ಚರವಾಗಿರಬೇಕು ತಾವು. ಇನ್ನು ಸಂಗಾತಿಯಲ್ಲಿ ಒಂದು ಮನಸ್ತಾಪ ಇದೆ ಈ ದಿವಸ. ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ತೊಡಕುಂಟಾಗುತ್ತೆ. ಹೀಗಾಗಿ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯದ ದಿವಸ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ದೈವಾನುಕೂಲದಿಂದ ಯಾರೋ ಒಬ್ಬರು ಗುರುಗಳ
ಮಾರ್ಗದರ್ಶನ ಸಿಗುತ್ತೆ, ಗುರುವೇ ಸಿಕ್ಬಿಡ್ತಾರೆ. ಸಂಗೀತಜ್ಞರಿಗೆ, ಕಲಾವಿದರಿಗೆ, ಪೇಂಟ್ ಮಾಡ್ತಕ್ಕಂಥವರಿಗೆ, ಕಲೆಯಲ್ಲಿ ಆಸಕ್ತಿ ಇರ್ತಕ್ಕಂಥವರಿಗೆಲ್ಲ ಒಂದು ಹೊಸ ದಾರಿ ಸಿಗುತ್ತೆ. ಇನ್ನು ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭವೂ ಇದೆ. ಸ್ವಲ್ಪ ಮಟ್ಟಿಗೆ ನಷ್ಟನೂ ಸೂಚಿಸ್ತಾ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ದಿವಸ ನಿಮಗೆ ಸ್ವಲ್ಪ ನಷ್ಟದ ಕಾಲ. ಈ ಆಸಕ್ತಿ ಅಂದರೆ ನಿಮಗೆ ಕಲಾಸಕ್ತಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ವ್ಯಯ ಮಾಡ್ತಕ್ಕಂಥದ್ದು ನಷ್ಟ ಅನುಭವಿಸೋ ಸಾಧ್ಯತೆ ಇರ್ತದೆ. ಸ್ತ್ರೀ ಪುರುಷರು ಸ್ವಲ್ಪ ಹುಷಾರಾಗಿರಬೇಕು. ತುಂಬ ನಷ್ಟ ಮಾಡ್ಕೊಂಡ್ಬಿಡ್ತೀರ. ಇನ್ಯಾವುದೋ ಕಂಪ್ಲೇಂಟು ಮತ್ತೊಂದು ಅವರಿಂದ ಹೀಗಾಯಿತು ಅಂತಕ್ಕಂಥ ಆರೋಪಗಳು ಬರ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆ ಬೇಕು. ಗುರು ದೃಷ್ಟಿಗಿದೆ, ಹೀಗಾಗಿ ಬಚಾವಾಗ್ತೀರಾ, ಅದರಲ್ಲಿ ಸಂಶಯ ಇಲ್ಲ. ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ಲಕ್ಷಣ ಇದೆ. ವ್ಯವಹಾರಗಳಲ್ಲಿ ಲಾಭ ಇದೆ. ಈ ದಿವಸ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ. ಚೆನ್ನಾಗಿ ತುಂಬ ಏನು ವರ್ಸ್ಟ್ ಅಂತ ಏನೂ ಇಲ್ಲ. ಹೀಗಾಗಿ ಯೋಚನೆ ಮಾಡೋದು ಬೇಡ. ಸ್ವಲ್ಪ ಮಟ್ಟಿಗೆ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ಮತ್ತು ಅವರೆಕಾಳು ಇದನ್ನು ದಾನ ಮಾಡಿ. ಇನ್ನು ಮಕರ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಂಗಾತಿ ವಿಚಾರದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಅದನ್ನು ಸೂಚಿಸ್ತಾ ಇದೆ, ಹುಷಾರು. ಇನ್ನು ಈ ದಿವಸ ನಿಮಗೆ ವ್ಯಾಪಾರಗಳಲ್ಲಿ ಕಲೆ ಅಥವಾ ಇನ್ಯಾವುದೋ ವಸ್ತ್ರ, ಅಲಂಕಾರ ವಸ್ತುಗಳು ಅಥವಾ ಇನ್ಯಾವುದೋ ಪುಸ್ತಕ, ಸ್ಟೇಷನರಿ ಇಂಥ ಕ್ಷೇತ್ರಗಳಿರ್ತಕ್ಕಂಥ ಸ್ವಲ್ಪ ಹುಷಾರ. ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, ಎಚ್ಚರಿಕೆ ಬೇಕು. ಇನ್ನು ಈ ದಿವಸ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆ ತಗೋಬೇಕು. ಅಲ್ಲಿ ತೊಂದರೆಗಳು, ತೊಡಕುಗಳು, ಏನೋ ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ನಿಮಗೆ ಸ್ವಲ್ಪ ಸಾಲ, ಶತ್ರುಗಳ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ. ಮನೆ ವಿಚಾರದಲ್ಲಿ ಸ್ವಲ್ಪ ಅಲದಾಟ ಉಂಟಾಗ್ಬಿಡ್ತದೆ. ವಾಹನ ವಿಚಾರದಲ್ಲಿ ರಿಪೇರಿ, ಮಗದೊಂದು ಈ ಥರ ಓಡಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಅದಕ್ಕಾಗಿ ಖರ್ಚು ಅತಿಯಾಗುತ್ತೆ ನಿಮಗೆ. ಈ ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಇದು ತಂದೆ ಮಕ್ಕಳಲ್ಲಿ ಮನಸ್ತಾಪ ಸೂಚಿಸ್ತಾ ಇದೆ. ಧರ್ಮ ಕಾರ್ಯಗಳಲ್ಲಿ ವಿರೋಧ ಬರ್ತದೆ. ಯಾವುದೋ ಒಂದು ಕಾರ್ಯಕ್ಕೆ ಪಾಪ ನೀವು ತಲೆ ಕೊಡಬೇಕಾದ ಪರಿಸ್ಥಿತಿ ಬಂದುಬಿಡುವ ಸಾಧ್ಯತೆ ಇದೆ, ಹುಷಾರು. ಸಂಗಾತಿಯಿಂದ ಸಪೋರ್ಟ್ ಚೆನ್ನಾಗಿರ್ತದೆ, ಆತಂಕ ಬೇಡ. ಗುರು ಪಂಚಮದಲ್ಲಿರೋವರೆಗೂ ನಿಮಗೆ ಬುದ್ಧಿ ತುಂಬ ಚುರುಕಾಗಿರ್ತದೆ. ಹೀಗಾಗಿ ಎಲ್ಲ ಕಷ್ಟಗಳನ್ನು ದಾಟೋ ಶಕ್ತಿಯೂ ಇದೆ. ಪ್ರಾರ್ಥನೆಗೆ ದಿವಸ ನೀವು ಮುಖ್ಯವಾದ ತೊಡಕು ಈ ಶುಕ್ರ ಷಷ್ಠದಲ್ಲಿ ಸಂಚರಿಸಿ. ಹೀಗಾಗಿ ಅವರೇ ಧಾನ್ಯವನ್ನು ದಾನ ಮಾಡಿ ಅಮ್ಮನವ್ರ ಸನ್ನಿಧಾನಕ್ಕೆ. ಇನ್ನು ಮೀನರಾಶಿಯವರಿಗೆ ಮಕ್ಕಳಿಂದ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಬುದ್ಧಿ ಚುರುಕಾಗಿರ್ತದೆ, ಹೊಸ ಆಲೋಚನೆ ಬರುತ್ತೆ. ಕಲೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೊಸ ಅಧ್ಯಯನ, ಹೊಸ ರೀತಿಯ ಪ್ರಯೋಗಗಳು, ಈ ರೀತಿಯ ಒಂದು ಅನುಕೂಲ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಸ್ವಲ್ಪ ವಸ್ತುನಷ್ಟತೆ, ದಾಂಪತ್ಯದಲ್ಲಿ ಮನಸ್ತಾಪ ಇದನ್ನು ಸೂಚಿಸ್ತಾ ಇದೆ. ಸಾಮರಸ್ಯ ಬೇಕಾಗುತ್ತೆ. ಇದಕ್ಕೆ ನೀವು ಕೃಷ್ಣ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಎರಡೂ ಮಾಡಿ ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ದಿವ್ಯಮೂರ್ತಯೇ ನಮಃ. ಇದನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.